ಕೆಆರ್ಪುರಂನಲ್ಲಿ ಮಹಿಳೆಯ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿತ್ತು. ಆರಂಭದಲ್ಲಿ ಅದು ಇದು ಅಂತ ಕಥೆಯನ್ನ ಕಟ್ಟಿದಂತಹ ಆ ವ್ಯಕ್ತಿ ಯಾರು ಅಂತಂದ್ರೆ ಹತ್ತಿರದಲ್ಲೇ ಇರುವಂಥವ್ರು. ಈಗ ಅವನು ಹೇಳ್ತಾ ಇರುವಂತ ಮಾತುಗಳನ್ನು ಕೇಳಿಸಿದ್ರೆ ಯಪ್ಪ, ತಾನೇ ಕೊಲೆ ಮಾಡಿದ್ದಾಗಿ ಈಗ ಫೈನಲಿ ಆರೋಪಿ ದಿನೇಶ್ ತಪ್ಪೊಪ್ಪಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಹತ್ಯೆಗೈದ ಬಳಿಕ ತುಂಡು ತುಂಡಾಗಿ ಕತ್ತರಿಸಿದ್ದ ಈ ದಿನೇಶ್ ಸುಮಾರು 30 ಲಕ್ಷದಷ್ಟು ಸಾಲವನ್ನ ಮಾಡಿಕೊಂಡಿದ್ದಂತೆ ಈ ಆರೋಪಿ. ಸಾಲಗಾರರ ಕಾಟ ಹೆಚ್ಚಾಗಿದ್ರಿಂದ ವೃದ್ಧೆಯ ಬಳಿ ಹಣವನ್ನ ಕೇಳಿರ್ತಾನೆ. ಹಣ ಕೊಡಲು ನಿರಾಕರಿಸಿದ್ದಾರೆ ವೃದ್ಧೆ ಸುಶೀಲಮ್ಮ ಅವರು. ಹಾಗಾಗಿ ಅಜ್ಜಿಯನ್ನ ಮನೆಗೆ ಕರೆಸಿ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿರ್ತಾನೆ. ಬಳಿಕ ಮೈ ಮೇಲಿದ್ದ ಚಿನ್ನಾಭರಣವನ್ನ ದೋಚಿರ್ತಾನೆ ಈ ಆರೋಪಿ. ನೋಡ್ತಾ ಇದ್ದೀರಾ, ದುಡ್ಡನ್ನ ಕೇಳಿರ್ತಾರೆ. ದುಡ್ಡು ಕೊಡ್ಲಿಲ್ಲ ಅನ್ನೋ ಮಾತ್ರಕ್ಕೆ ಸಾಯಿಸ್ಬಿಟ್ಟು ಅವ್ರ ಮೇಲಿರುವಂತಹ ಒಡವೆಗಳನ್ನ ತಗೊಂಡು ನೀನ್ ಸಾಲ ಮಾಡಿಬಿಟ್ಟು ಪಾಪ ಆ ವೃದ್ಧೆಯನ್ನ ಯಾಕೋ ಬಲಿ ಕೊಟ್ಟೆ. ಯಾವ ಇದಿರುತ್ತೆ ಅಂತ ನಿಮಗೆಲ್ಲ ಮನುಷ್ಯ ಜನ್ಮಕ್ಕೆ ಹುಟ್ಟಕ್ಕಾದ್ರೂ ನಿಮ್ಗೆ ಏನಾದರೂ ಅರ್ಹತೆ ಇಲ್ಲ ಅಂತ ಕಾಣಿಸುತ್ತೆ. ನೀನು ಸಾಲ ಮಾಡ್ಕೊಳ್ಳೋದಂತೆ, ಅವ್ರು ದುಡ್ಡು ಕೇಳೋದಂತೆ, ದುಡ್ಡು ಕೊಡಲಿಲ್ಲ ಅಂದರೆ ಅವ್ರನ್ನ ಸಾಯಿಸೋದಂತೆ, ಅವ್ರ ಒಡವೆಗಳಂತ ಹೋಗ್ಬಿಟ್ಟು ನೀನು ಸಾಲ ತೀರಿಸೋದಂತೆ. ಸಾಲ ಮಾಡಬೇಕಾದ್ರೂ ಯಾಕೆ, ತೀರ್ಸಕ್ಕಾಗದೇ ಇದ್ದಾಗ ನೋಡಿ ಅಲ್ಲಿ ಅದು ಯಾವ ರೀತಿ ಡ್ರಮ್ನಲ್ಲೆಲ್ಲ ಪೀಸ್ ಮಾಡಿಟ್ಕೊಂಡು. ಮನಸ್ಸಾದರೂ ಬರುತ್ತಾ ನಿನಗೆ? ಮನುಷ್ಯತ್ವವನ್ನು ಬಿಟ್ಟಿರೋನೇ ನೀನು. ರಾಕ್ಷಸರಿಗಾದರೂ ಒಂದಿಷ್ಟು ಕರುಣೆ ಅನ್ನೋದಿರುತ್ತೆ, ನಿನಗದು ಇಲ್ವೇನೋ? ಯಾವ ಮಟ್ಟಕ್ಕೆ ಹೋಗಿರಬೇಕು ಅಂತ ಯೋಚನೆ ಮಾಡಿ. ಅವನು ಮಾಡಿರೋ ಅಪರಾಧ ಮೊದಲು ಸುಳ್ಳು ಹೇಳ್ತಾನೆ. ಬಂದರು, ಅದೇನೋ ಆಯಿತು, ನಮ್ಮಲ್ಲೇನೆ ಸತ್ಬಿಟ್ರು, ಆಮೇಲೆ ಅವರನ್ನು ನನಗೆ ಭಯ ಆಗ್ಬಿಡ್ತು ಏನಾಗುತ್ತೋ ಅಂತ ಹೇಳ್ಬಿಟ್ಟು, ಹಾಗಾಗಿ ನನ್ನನ್ನು ಸಾಗಾಟೆ ಮಾಡಿದೆ ಅಂಥೇಳಿ ಆಮೇಲೆ ಪೊಲೀಸರು ಬೆಂಡೆತ್ತಿದ್ರು ನೋಡಿ, ಬಾಯಿ ಬಿಟ್ಟ. ಆವಾಗ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ಪ್ರಕರಣ ಆರಂಭವಾದಾಗ ಬಂದಂಥ ಮಾಹಿತಿಗಳಿಗೂ ಈಗ ಬರ್ತಾ ಇರುವಂಥ ಮಾಹಿತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಯಾರ ಮೇಲೆ ಆರಂಭದಿಂದ ಸಂಶಯ ಇತ್ತೋ ಅದೇ ವ್ಯಕ್ತಿನೇ ಕೊಲೆ ಮಾಡಿದ ಅನ್ನೋದು ಫೈನಲಿ ಪೊಲೀಸರಿಗೆ ಪ್ರೂವ್ ಆದಂಗಿದೆ ಅಲ್ವಾ ಮುರಳಿ? ಅರುಣ್, ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗಾಗಲೇ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಜೊತೆಗೆ ಆತನನ್ನ ಅಧಿಕೃತವಾಗಿ ಕೂಡ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಯಾಕೆಂದ್ರೆ ನಿನ್ನೆ ಏನು ಮೃತದೇಹ ಸಿಕ್ತು, ಅಂದ್ರೆ ಡ್ರಮ್ನಲ್ಲಿ ಮೃತದೇಹ ಸಿಕ್ಕೋ ಸಂದರ್ಭದಲ್ಲಿ ಪೊಲೀಸರ ಜೊತೆಯಲ್ಲೇ ಇರ್ತೇನೆ. ಜೊತೆಗೆ ಪೊಲೀಸರಿಗೆ ಏನೇನು ಹೆಲ್ಪ್ಗಳನ್ನ ಮಾಡಬೇಕು ಆ ಹೆಲ್ಪ್ಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮಾಡ್ತಾ ಇರ್ತಾನೆ. ಯಾವುದೇ ರೀತಿಯ ಅನುಮಾನ ಬರದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ. ಅಂದ್ರೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರು. ಪಕ್ಕದ ಮನೆಯವನು, ಜೊತೆಗೆ ಸುಶೀಲಮ್ಮಗೆ ತುಂಬಾ ಹಳೆಯ ಪರಿಚಯದ ವ್ಯಕ್ತಿ, ಈತನ ಮೇಲೆ ಯಾವುದೇ ರೀತಿಯ ಅನುಮಾನಗಳಿಲ್ಲ ಅಂತ ಹೇಳಿ ಪೊಲೀಸರು ಕೂಡ ಅಂದ್ಕೊಂಡಿದ್ರು. ಆದ್ರೆ ಸುತ್ತಮುತ್ತ ಅಂದ್ರೆ ಡ್ರಮ್ ಅನ್ನ ಸಾಗಿಸುವ ಸಂದರ್ಭದಲ್ಲಿ ಇದ್ದಂತ ಸಿಸಿಟಿವಿ ಫುಟೇಜಸ್ಗಳೇನಿತ್ತು, ಸಿಸಿಟಿವಿ ಫುಟೇಜಸ್ಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ಅದನ್ನ ಪರಿಶೀಲನೆ ಮಾಡಿದಾಗ ದಿನೇಶನೇ ಡ್ರಮ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗುವಂಥದ್ದು. ಆವಾಗ ಪೊಲೀಸರು ಆತನ ಮೇಲೆ ಸ್ಪಷ್ಟವಾಗಿ ತಾಂತ್ರಿಕ ಸಾಕ್ಷ್ಯಗಳು ಸಿಗ್ತವೆ. ಆ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತ ಮೊದಲನೆಯದಾಗಿ ಒಂದು ಹೇಳಿಕೆಯನ್ನ ಕೊಡ್ತಾನೆ. ನಾನೇ ಕೈಕಾಲುಗಳನ್ನ ಕತ್ತರಿಸಿದ್ದು, ಜೊತೆಗೆ ಡ್ರಮ್ನಲ್ಲಿ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಇಟ್ಟಿದ್ದು ನಾನೇ, ಯಾವುದೇ ರೀತಿಯ ಅನುಮಾನಗಳಿಲ್ಲ. ಆದ್ರೆ ಆಕೆಯನ್ನ ಹತ್ಯೆಯನ್ನು ನಾನು ಮಾಡಿಲ್ಲ. ಆಕೆ ನನ್ನ ಮನೆಯ ಬಾತ್ರೂಮ್ನಲ್ಲಿ ಹೃದಯಾಘಾತ ಆಯಿತು. ಆ ಹೃದಯಾಘಾತ ಆಗಿ ಕುಸಿದು ಬಿದ್ದು ಅಲ್ಲಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಆ ಮೃತದೇಹವನ್ನು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಸಂದರ್ಭ ನಾನು ಈ ರೀತಿಯಲ್ಲಿ ಮಾಡಿದೆ ಅಂತೇಳಿ ಒಂದು ಹೇಳಿಕೆಯನ್ನ ಕೊಡ್ತೇನೆ. ಪೊಲೀಸರಿಗೆ ಆ ಬಗ್ಗೆ ಆತ ಹೇಳಿಕೆಯನ್ನ ಕೊಡ್ತಾ ಇದ್ದ. ಆ ಹೇಳಿಕೆಯನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಬಿಲ್ಕುಲ್ ಮಾಹಿತಿಯನ್ನ ಒಪ್ಪಲಿಕ್ಕೆ ಪೊಲೀಸರು ಕೂಡ ತಯಾರಿರಲಿಲ್ಲ. ಯಾಕೆಂದ್ರೆ ಯಾರಾದರೂ ಹೃದಯಾಘಾತ ಆಗಿ ಮನೆಯಲ್ಲಿ ಕುಸಿದು ಬೀಳ್ತಾರೆ ಅಂದ್ರೆ ಆ ತಕ್ಷಣವೇ ಆಂಬುಲೆನ್ಸ್ಗೆ ಫೋನ್ ಅನ್ನ ಮಾಡ್ತಾರೆ, ಅಥವಾ ಪೊಲೀಸರಿಗೆ ಅಕಸ್ಮಾತ್ ಸಾವನ್ನಪ್ಪಿದ್ರೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ, ಅಥವಾ ಸಂಬಂಧಿಕರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನ ಬಿಟ್ಟು ಮೃತದೇಹವನ್ನ ಕತ್ತರಿಸಿ ನಾನು ಬೇರೊಂದು ಕಡೆಗೆ ಬಿಸಾಕ್ಲಿಕ್ಕೆ ಪ್ರಯತ್ನ ಪಡೆದೆ ಅಂತ ಹೇಳಿದ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳಲಿಕ್ಕೆ ಹೋದ ಸಂದರ್ಭ ಇನ್ನಷ್ಟು ಮಾಹಿತಿಗಳು ಗೊತ್ತಾಗುವಂಥದ್ದು. ಆತ ಅಂದ್ರೆ ದಿನೇಶ್ ಕುಮಾರ್ ಹಂತಕ ಏನಿದ್ದಾನೆ, ಆತ 30 ಲಕ್ಷ ಸಾಲವನ್ನ ಮಾಡ್ಕೊಂಡಿದ್ದ. ಅಜ್ಜಿಯ ಬಳಿಯಲ್ಲಿ ಪದೇ ಹಣವನ್ನ ಕೇಳ್ತಾ ಇದ್ದ. ಯಾಕೆಂದ್ರೆ ಅಜ್ಜಿ ಸಾಕಷ್ಟು ಪ್ರಾಪರ್ಟಿಗಳನ್ನ ಮಾರಾಟವನ್ನು ಮಾಡಿದ್ರು, ಆ ಹಣ ಕೂಡ ಬರ್ಲಿಕ್ಕೆ ಇತ್ತು. ಆ ಸಂದರ್ಭದಲ್ಲಿ ಅಜ್ಜಿ ನನಗೆ ಸಹಾಯ ಮಾಡ್ತಾಳೆ ಅಂತೇಳಿ ತಿಳ್ಕೊಂಡು ಆಕೆಯ ಬಳಿಯಲ್ಲಿ ಪದೇ ಹಣವನ್ನ ಕೇಳ್ತಿದ್ದ. ಹಣವನ್ನ ಯಾವಾಗ ಕೊಡ್ಲಿಕ್ಕೆ ನಿರಾಕರಣೆಯನ್ನ ಮಾಡ್ತಾಳೆ. ನಿರಾಕರಣೆ ಮಾಡಿದ ಸಂದರ್ಭದಲ್ಲಿ ಈ ಹತ್ಯೆ ಆಗಿರುವಂಥದ್ದು. ಮನೆಗೆ ಬಂದ ಸಂದರ್ಭ ಆಕೆಯ ಮೈ ಮೇಲೆ ಸಾಕಷ್ಟು ಚಿನ್ನಾಭರಣಗಳಿತ್ತು. ಕನಿಷ್ಠ ಆಕೆಯ ಚಿನ್ನಾಭರಣಗಳಾದ್ರೂ ಮಾರಿದ್ರೆ ಒಂದಷ್ಟು ಸಾಲವನ್ನಾದ್ರೂ ತೀರಿಸ್ಕೊಳ್ಬಹುದು ಅಂತೇಳಿ ಆಕೆ ಉಸಿರು ಕಟ್ಟಿಸಿ ಹತ್ಯೆಯನ್ನ ಮಾಡ್ತಾನೆ. ಆದ್ರೆ ದುರಾದೃಷ್ಟವಶಾತ್ ಆಕೆ ಸಾವನ್ನಪ್ತಾಳೆ. ಆದ್ರೆ ಆಕೆಯ ಮೈ ಮೇಲಿದ್ದಂತ ಚಿನ್ನ ಎಲ್ಲ ಕೂಡ ರೋಲ್ ಗೋಲ್ಡ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಗೊತ್ತಾಗಿರುವಂತದ್ದು. ಅರುಣ್, ಓಕೆ.